ಒಂದು ಹಿಂದಿನ ಕತೆ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸರಲ್ಲಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾನು ಮೊನ್ನೆ ಹೇಳಿದ್ದೆ ನಮ್ಮ ಅಕ್ಕನ ಮಗಳದು ಹಳದಿ ಮತ್ತು ಸಂಗೀತ ಕಾರ್ಯಕ್ರಮ ಇರುತ್ತೆ ಅಂತ. ಸೊ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಳದಿ ಸ್ಟಾರ್ಟ್ ಆಗುತ್ತೆ, ಸಂಜೆ ಸಂಗೀತ ಇರುತ್ತೆ. ಸೊ ಎಲ್ಲ ಸೇರಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ನಾವು ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ಕೊತೀವಿ. ತದನಂತರ ಒಂದಷ್ಟು ಗೇಮ್ಸ್ ಇರುತ್ತೆ, ಆಮೇಲೆ ಕಾರ್ಯಕ್ರಮಗಳು ಇರ್ತವೆ. ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ತಿಳಿಸಿ. ಓಕೆ, ನೋಡಿ ಇದೇ ಲೊಕೇಶನಲ್ಲಿ ಇವತ್ತು ಹಳದಿ ಮತ್ತು ಸಂಜೆ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ. ಓಕೆ, ಈಗ ನಾವು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಬ್ಯಾಂಡ್ ಸ್ಟಾರ್ಟ್ ಆಗಿದೆ, ಡೋಲು.
ಈ ಟೀಮೇ ಗೆಲ್ಲೋದು. ಇದನ್ನೇ ಸೆಲೆಕ್ಟ್ ಮಾಡಿದೆ. ಪಾಪ ನಮ್ಮ ಟೀಮ್ ಲೀಡರ್ಗೆ ಮಾತಾಡಕ್ ಆಗ್ಲಿಲ್ಲ. ಅವ್ರು ನಾನ್ ಸೆಲೆಕ್ಟ್ ಮಾಡೋದು, ನಾವು ನಿಮ್ಮನ್ನ ಸೆಲೆಕ್ಟ್ ಮಾಡಿರೋದು ವಿನ್ ಮಾಡಿಸ್ತೀವಿ ಅಂತ ಎಲ್ಲ ಸ್ಪ್ರೆಡ್ ಆಗ್ಬಿಡೋಣ. ಸೊ ನಾವು ಸಂತೂರ್ ಮಮ್ಮಿ ಯಾಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಖುಷಿ, ನಮಗೆ ಖುಷಿಯಾಗಿ ಪಾಯಿಂಟ್ ಆಡ್ತಾರೆ. ಹುಡುಗರು ಟೀಮ್ ಗೆದ್ರೇನಾ ವಿಕ್ಟ್ರಿ ಮಾಡಲ್ಲ. ವಿಕ್ಟ್ರಿ ಮಾಡೋ ಖುಷಿಯಾಗಿ ಒಂದು ಪಾಯಿಂಟ್ ಅಂದ್ರೆ ಈಗ ಸದ್ಯಕ್ಕೆ ರಿಷಾ ವಿಜಯ್ ಎಲ್ಲಿ? ಓಕೆ, ನಿಮ್ಮ ಹಳ್ಳಿಯವ್ರ ಬಗ್ಗೆ? ನಮ್ಮ ಹಳೆಯವ್ರ ಬಗ್ಗೆ ಎಲ್ಲ ಒಳ್ಳೆ ಇದೆ ಇರೋದು ನನಗೆ. ಯಾಕಂದ್ರೆ ಜಾಸ್ತಿ ಸಾಫ್ಟ್, ಜಾಸ್ತಿ ವೆಲ್ ಕಾರ್ನರ್ ನನ್ನ ಮಳೆಯನೇ. ನನ್ನ ಮಗಳೇ ಸ್ವಲ್ಪ ಸಿಡುಕಿ, ಆಮೇಲೆ ಸಿಟ್ ಮಾಡ್ಕೊಳ್ಳೋದು ಎಲ್ಲ ನನ್ನ ಮಗಳೇ. ನನ್ನ ಅಳಿಯ ಎಷ್ಟು ಪೇಷನ್ಸ್ ಅಂದ್ರೆ ಅವನಿಗೆ, ಎಷ್ಟೇ ಅವಳು ಜಾಸ್ತಿ ಇದಾದ್ರೂ ಅದನ್ನು ಕೂಲ್ ಮಾಡ್ಬಿಡ್ತಾನೆ ನನ್ನ ಅಳಿಯ. ಅದಕ್ಕೆ ನನ್ ತುಂಬಾ ಕಾನ್ಫಿಡೆಂಟ್ ಇದೆ ನನ್ನ ಅಳಿಯನ ಮೇಲೆ. ನನ್ನ ಮಗಳು ಸಿಟ್ಟು ಜಾಸ್ತಿ, ಮಾತು ಸಿಟ್ಟು ಮಾಡ್ಕೋತಾಳೆ. ನನ್ನ ಅಳಿಯ ಸಾಫ್ಟ್ ಕರ್ಲಿ ಹುಡುಗನ್ ಕರಿಯೇ ಗೀರೋಸ್ ಅಂದ್ರೆ ಇಷ್ಟ ಅಂತಿದೆ. ಆಮೇಲೆ ಒಳ್ಳೆ ಹುಡುಗ ಅಂತಿದ್ದೆ. ಆ ಒಳ್ಳೆ ಹುಡುಗನೇ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆದ. ಅದು ತುಂಬಾ ಖುಷಿ. ಒಂದು ಹಾಡು ಹೇಳ್ಬಿಡಿ ಸರ್, ನಾವೇನ್ ಬೇಜಾರ್ ಮಾಡ್ಕೊಳಲ್ಲ. ಇದೊಂದು ಆಕ್ಚುಲಿ ಕೇಳ್ಬೇಕು ನೀವು. ನಾನು ಹಾಡಾಡಿದ್ರೆ ಇವ್ರಿಗೆ ಇಷ್ಟ ಆಗಲ್ಲ. ಅವ್ರ ಪಾಪ ನಿಮ್ಗೋಸ್ಕರ ಮಾತ್ರ ಹಾಡಾಡ್ತಾರೆ ಸರ್. ಇವಾಗ ಒಂದು ಹಾಡಾಡಿ ಸರ್, ನಾವು ಕೇಳ್ಕೊಳ್ತೇವೆ. ಎಲ್ರು ಮುಂದೆ ಆಗಲ್ಲ. ಅಲ್ಲಿ ನೋಡಿ, ಆಡಿ ನೀವು ಹಾಡು ಕೇಳಿಸ್ಕೊಳ್ತೀನಿ. ಪಗಳಿಗೂ ಒಂದೊಂದು ಹಿಂದಿನ ಕತೆ ಇದೆ, ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ನಗುವಿದೆ. ಬಲೆ ಬಲೆ ಚಂದದ ಚೆಂಡುಳ್ಳಿ ಹೆಣ್ಣು ನೀನು, ನೀವು ಹಾಡಿ ಹಂಗೆ. ನಾಚುವ ಮಿಂಚಿನ ಬಳ್ಳಿ ನೀನು. ಆಕ್ಚುಲಿ ಪಬ್ಲಿಕ್ ಮಾಡಂಗಿಲ್ಲ, ಕಂಪನಿ ಸೀಕ್ರೆಟ್. ಬಟ್ ಎನಿವೇ ಸರ್, ಪಬ್ಲಿಕ್ ಅಲ್ಲಿ ಎಲ್ಲರೂ ಗೊತ್ತಿರೋದು. ಅವ್ರಂತೆ ಇವಾಗಲೂ ಚಿನ್ನಿ ಅಂತಾನೆ ಕರೆಯೋದು. ನನ್ನ ಜೊತೆ ನಾನು ಆಕ್ಚುಲಿ ಆಮೇಲೆ ಅತ್ತೆ ಸೊಸೆಗೆ ಜಾಸ್ತಿ ಕೊಡೋದು, ಪ್ರಿಫರೆನ್ಸ್ ಕೊಡೋದು, ಸಪೋರ್ಟ್ ಜಾಸ್ತಿ. ಡೈಲಿ ನನ್ನ ಜೊತೆ ಮಾತಾಡ್ತಾರೋ ಇಲ್ವಾ ನಾವು ಅಮ್ಮ ಅವ್ರ ಜೊತೆ ಮಾತಾಡ್ತಾರೆ 100%. ಟೈಮ್ ಆಗುತ್ತೆ. ಬೇಗ ಸರ್ ನೀವು ಇನ್ನೊಂದ್ಸಲ ಬಂದ್ರೆ ಆ ಕಡೆ ಜರಿಸ್ಕೊಳ್ಳಿ, ಆ ಕಡೆ ಜರಿಸ್ಕೊಳ್ಳಿ ಸರ್. ಬನ್ರಿ ನೋಡ್ಕೊಳ್ರಿ. ನಾ ಈಗ ಹಳದಿ ಇಡಲ್ಲ, ಫೋಟೋ ಇದಾಗ್ಲಿ ಬೇಗ ಇಡ್ಲಿ. ಆಮೇಲೆ ತಲೆ ಮೇಲೆ ನೀರು ಹಾಕ್ಬಿಡ್ತಂತೆ. ಏನೋ ಇದು ಏನಾಗಲ್ಲ ಸುಮ್ಮನೆ. ಎಲ್ಲ
ತಲೆಗೆ ಯಾರು ಹಾಕಬಾರ್ದು, ಬಾಡಿ ಮಾತ್ರ ಹಾಕ್ಬೇಕು. ಬಿಟ್ಬಿಡೆ ನೀನು. ನಮ್ಮ ಚಿಚ್ಚಿ ನೋಡ್ರಿ ಗೊತ್ತಾರ ಚಿಚ್ಚಿ ಯಾಕೆ ಇಷ್ಟು ಲೇಟು? ಬಂದ್ವಪ್ಪ ಇವ್ರು ಬರ್ಬೇಕಲ್ಲ. ಕೆಂಪಕ್ಕ ತುಂಬ ಬೇಗ ಬರ್ತಾ ಇದ್ದೀರಾ. ಬಂದಿದ್ದು ಚಿಚ್ಚಿ ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಗೆ ಬಂದ್ರಿ ಹೇಳ್ರಿ? 3:30. ಸರಿ ಸರಿ ಸರಿ. ಅಲ್ಲಿ ಬಂದಿದ ತಕ್ಷಣ ಗಿಫ್ಟು. ಯಾಕೆ ಎಷ್ಟು ಅದು ಕರ್ಶನ ಬೆಳೆದ್ಬಿಟ್ಟು ಹಾಕೋ ಕಾರ್ತಿ. ಯಾರು ಬೇಕೋ? ಯಾರು ಬೇಕು ನಿಂಗೆ? ಯಾರು ಬೇಕೋ? ಏ ಮಕ್ಕ ತೊಳ್ಕೊಂಬೋದು. ಕೈಗೆ ಹಾಕಿದ್ದೀರಾ ಬಿಡಿ. ಯಾರು ಹಳದಿನ ಹಾಕೊಂಡಿಲ್ವಲ್ಲ? ನೀವು ಮಾತ್ರ ಯಾಕೆ ಹಂಗೆ ಐತೀರಾ? ಅವ್ರು ನಿಮ್ಮ ಆಂಟಿ ಕೊಡಿಯೋ ಗಜೆ ಇಲ್ಲಿ ಇಲ್ಲಿ ಇಲ್ಲೋಡಿ ಇವ್ರು ಕೊಡಿಯೋ. ಮೇಡಮ್ ಎಲ್ಲ ಹುಡುಗರು ರೆಡಿ. ಮುಕ್ಕು ಕೊಡಿಬಾರ್ದು ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಆಚಿಚೆ ಆಚಿಚೆ. ವಿಡಿಯೋ ಬಂದೈತೆ, ಫೋಟೋ ಬಂತು ಬಂತು. ಹಾಕಕ್ಕ ಹಾಕಕ್ಕ. ಸೂಪರ್ ಸೂಪರ್. ಒಬ್ಬರು ವಿಶೇಷ ವ್ಯಕ್ತಿ ಬಂದಿದ್ದಾರೆ. ಅವ್ರ ಬಗ್ಗೆ ವಿಶೇಷತೆ ಏನು ಅಂತ ಅವ್ರ ಮಾತಾಡ್ಸ್ಬಿಟ್ಟೆ ತಿಳಿಸ್ತೀನಿ ನೋಡಿ. ಓಂ ಸ್ವರೂಪ್ ಅಂತ. ಇವನು ಎಷ್ಟನೇ ವಯಸ್ಸಿಗೆ ರೆಕಾರ್ಡ್ ಮಾಡಿದ್ದೀವನು ಲಿಂಬೋ ಸ್ಕೇಟಿಂಗು? 7 ಇಯರ್ಸ್. 7ನೇ ವಯಸ್ಸಲ್ಲೇ ಲಿಂಬೋ ಸ್ಕೇಟಿಂಗ್ ರೆಕಾರ್ಡ್ ಮಾಡಿದ್ದಾನೆ. ಅಂದರೆ ಒಂದು 30-32 ಟಾಟಾ ಸುಮೋ ಕೆಳಗಡೆ ರೆಕಾರ್ಡ್ ಮಾಡಿದ್ದಾನೆ ಇವನು. ಸೊ ಈಗ ಅಟ್ ಪ್ರೆಸೆಂಟು ಇವನು ಇಂಡಿಯಾ ಟೀಮಲ್ಲಿ ಆಡ್ತಾ ಇದ್ದಾನೆ. ಮೊನ್ನೆ ಕೊರಿಯಾ ಟೀಮಲ್ಲಿ ಸಹ ಬ್ರಾನ್ಸ್ ಮೆಡಲ್ ಗೆದ್ಕೊಂಡ್ಬಂದಿದೆ. ಆಲ್ ದಿ ಬೆಸ್ಟ್ ಟು ಮೀ. ಮುಂದೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗೋ ಎಲ್ಲ ದೊಡ್ಡ ದೊಡ್ಡ ಕಪ್ಗಳು ನಿನಗೆ ಸಿಗಲಿ. ಆಮೇಲೆ ಇವನ್ ಎಫರ್ಟ್ಕಿನ್ನ ನೋಡಿ, ಇವ್ರ ಎಫರ್ಟ್ ಇವ್ರ ತಾಯಿ ಸಿಕ್ಕಾಪಟ್ಟೆ ಇದೆ. ಇವನ್ಕಿನ್ನ ಮುಂಚೆ ಇವ್ರು ಎದ್ದು ಇವನ್ನ ರೆಡಿ ಮಾಡಿ ಇವನು ಇವತ್ತು ಈ ಲೆವೆಲ್ಗಿದ್ದಾನೆ ಅಂದರೆ ಅದಕ್ಕೆ ಮೂಲ ಕಾರಣ ಇವರು ಮತ್ತು ಇವ್ರ ಹಸ್ಬೆಂಡ್ ಯೋಗಿ ಅಣ್ಣ. ಇವತ್ತು ಬಂದಿಲ್ಲ, ಬರ್ತಾರೆ ಸಾಯಂಕಾಲ. ಆಮೇಲೆ ಇವ್ರ ಅಜ್ಜಿ ನೋಡಿ, ಇವನು 7ನೇ ವಯಸ್ಸಲ್ಲಿ ರೆಕಾರ್ಡ್ ಮಾಡಿದಾಗ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ಇವನು ಹೆಸರು ದಾಖಲೆ ಆಗಿದೆ. ಅದು ರೆಕಾರ್ಡ್ ಮಾಡಿದಾಗ ಇವ್ರು ಇದ್ದಾರಲ್ಲ, ಇವರು
ಇವರು ಇಡೀ ಮಾರೇನಹಳ್ಳಿನಲ್ಲಿ ಇವನಿಗೆ ಬೆಳ್ಳಿ ರಥದ ಮೇಲೆ ಮೆರವಣಿಗೆ ಮಾಡಿದರು. ಸೊ ಅವರೆಲ್ಲ ಫಂಕ್ಷನ್ ಬಂದಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಓಂ ಸ್ವರೂಪ್. ಇನ್ನು ಆಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ಆಡಿದ ಮೊನ್ನೆ ಅವನು ಕೊರಿಯಾದಲ್ಲಿ ಬ್ರಾನ್ಸ್ ಮೆಡಲ್ ಗೆದ್ನಲ್ಲ ಅದು. ಸೊ ಇನ್ನಷ್ಟು ಮೆಡಲ್ಗಳು ಮುಡಿಗೆ ಇರಲಿ ಅಂತೇಳಿ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ ತೋರಿಸೋದಲ್ಲ ಮೊನ್ನೆನೇ. ಇವರು ನಮ್ಮ ಸ್ವೀಟ್ ಯಂಗೆಸ್ಟ್ ಚಿಕ್ಕಮ್ಮದಿರು ಇವರಲ್ಲ, ಇವರು ನಮ್ಮ ಮದರ್ ಇಂಡಿಯಾ. ಹುಡುಗನಿಗೂ ಹೇಳಿದ್ದೀವಿ, ಹುಡುಗಿಗೂ ಹೇಳಿದ್ದೀವಿ. ಹಾಂ, ಹುಡುಗಿ ನಮ್ಮವಳಲ್ವಾ. ಮತ್ತೆ ನೆಕ್ಸ್ಟ್ ಇಲ್ಲಿ ಯಾರು ರಾಮ ಲಕ್ಷ್ಮಣ ಇಬ್ಬರು ಇದ್ದಾರಲ್ಲ, ರಾಮಲಕ್ಷ್ಮಣ ಹುಡುಗಿಯವರ ಅಣ್ಣ ತಮ್ಮದಿರ್ಗ ನೆಕ್ಸ್ಟ್ ಅವ್ರ ಮದುವೆ ನೋಡಬೇಕು. ಅದೇ ಹಿಂದೆ ಮುಂದೆ ಮಾಡಬೇಕು, ಎರಡು ಒಂದೇ ದಿನ ಮಾಡಬೇಕು. ಎರಡು ಒಂದೇ ದಿನ ಮಾಡಬಾರ್ದು, ಹಿಂದೆ ಮುಂದೆ ಮಾಡಬೇಕು. ಸರಿ, ಓಕೆ. ಇದಿಷ್ಟು ಇವೆಂಟ್ನ ಫುಲ್ ಕವರ್ ಮಾಡ್ತಾ ಇರೋದು ನಮ್ಮ RV ಫೋಟೋಗ್ರಫಿ. ಇದೇ ಕ್ರೂ ಮೆಂಬರ್ಸು. ಸೂಪರಾಗಿ ಕವರ್ ಮಾಡಿದ್ದಾರೆ. ನಾನು ಇವಾಗ ಜಸ್ಟ್ ಡೆಮೋ ನೋಡಿದೆ. ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಇದೆ. ಒಂದು ಲೈಟಾಗಿ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಇವತ್ತಿನ ಇವೆಂಟ್ ಆಗಲೇ ಎಡಿಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ಈ ಕ್ರೂ ಮೆಂಬರ್ಸ್ ತುಂಬ ಕಷ್ಟಪಟ್ಟಿದ್ದಾರೆ. ಇವರು ನಮ್ಮ ಬಾಸ್ ಇವರು. ಓಕೆ, ಇವ್ರ ಎಫರ್ಟ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಇವ್ರದ್ದು ಲಿಂಕ್ ಮತ್ತು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಇಂಥ ಟೀಮ್ಗೆ ಸಪೋರ್ಟ್ ಮಾಡಿ. ಸಿಕ್ಕಾಪಟ್ಟೆ ಎಫರ್ಟ್ ಇದೆ ಅವ್ರದ್ದು. ಸೊ ನಿಮಗೆ ಗೊತ್ತಾಗುತ್ತೆ, ನಿಮ್ಮದು ಇದರಲ್ಲಿ ಹಾಕ್ತೀನಿ ನಾನು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಈವೆಂಟ್ ಸಹ ಅವ್ರಿಗೆ ನೀವು ಆರ್ಡ್ರ್ ಕೊಡ್ಬೋದು. ಓಕೆ, ಸೊ ನಮ್ಮ ಬಾಯ್ಸ್, ಲೆಟ್ ಮಿ ಇಂಟ್ರೊಡ್ಯೂಸ್ ನಮ್ಮ ಹುಡುಗರು. ನಮ್ಮ ಮೋನಿ, ನಮ್ಮ ಅಣ್ಣನ ಮಗ. ಇವನು ಮಾಲ್ಡೋವಾದಲ್ಲಿದ್ದಾನೆ, BBS ಮಾಡ್ತಾ ಇದ್ದಾನೆ. ಸಾಯಂಕಾಲ ಇವರು ಡ್ಯಾನ್ಸ್ ನೋಡ್ಕೊಳ್ಳಿ. ಎಲ್ಲ ಧೂಳು ಎಪ್ಸಕ್ಕೆ ರೆಡಿ ಆಗಿದ್ದಾರೆ. ಇವ್ರ ಜೊತೆ ನಾನು ಮಾಡ್ತಾಯಿದ್ದೀನಿ. ಸೂಪರಾಗಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಸಾಯಂಕಾಲ ಮಿಸ್ ಮಾಡಿದ್ರೆ ನೋಡಿ. ನೀರಿಲ್ವಾ? ಇದಕ್ಕೆ ಬಂದಿದ್ದೀವಿ ಹಳದಿ ಶಾಸ್ತ್ರಕ್ಕೆ. ತುಂಬ ಯಾರ್ಯಾರು ಹೊಡೆದೆ ನೀರು? ಅಣ್ಣಂದಿರಿಗೆಲ್ಲ ಹೊಡೆದೆ, ನನಗೂ ಹೊಡೆದ. ತುಂಬ ಎಂಜಾಯ್ಗೆ ಆಡ್ತಾ ಇದ್ದೀವಿ, ಆರಾಮಾಗಿ ತುಂಬ ಖುಷಿಯಾಗಿ ಆಡ್ತಾ ಇದ್ದೀವಿ. ಅಲ್ಲಿ ನೀರಿಲ್ಲ, ಅಲ್ಲಿ ಬಿಡಾಕಲ್ಲಿ ನೀರು ತಗೊಂಬತ್ಯಾ? ನೀವು ಅಪ್ಪಂಗೆ ಹೊಡಿಯ ಬೀಗ. ಓಕೆ, ನೋಡಿದ್ರಲ್ವಾ ಹಳದಿ ಕಾರ್ಯಕ್ರಮ ಎಲ್ಲ ಹೇಗಿತ್ತು ಅಂತ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ಭಾವಿಸ್ತೀನಿ. ಸೊ ವ್ಲಾಗ್ನೆಲ್ಲ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೇ. ಯಾಕಂದರೆ ಇನ್ನೊಂದು 1 or 2 ಅವರ್ಸಲ್ಲಿ ಸಂಗೀತ ಸ್ಟಾರ್ಟ್ ಆಗುತ್ತೆ. ಅದ್ರ ಸಹ ವ್ಲಾಗ್ ಮಾಡಬೇಕು. ನೋಡಿ, ಎಲ್ಲ ವೇದಿಕೆ ಸಜ್ಜಾಗಿದೆ. ಓಕೆ, ಇದೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು. ಓಕೆ, ಆ ಸಂಗೀತದ ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ಸಂಗೀತದ ವ್ಲಾಗಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.